ಬ್ರೋ ಇವಾಗ 4ನೇ ನಿಮ್ದು ಶಾಪ್ ಓಪನ್ ಆಗಿದೆ, ಅದು ಬೆಂಗಳೂರಲ್ಲಿ. ಇದಕ್ಕೆ ಮುಂಚೆ ಎಲ್ಲ ಹಳ್ಳಿ ಕಡೆ ಇತ್ತು, ಇವಾಗ ಬೆಂಗಳೂರಲ್ಲಿ ಓಪನ್ ಮಾಡಿದೆ, ಹೇಗೆ ಅನಿಸ್ತೈತೆ ಬ್ರೋ? ಇನ್ನೊಂದು ಬೆಂಗಳೂರಲ್ಲಿ ಓಪನ್ ಮಾಡಿದ ಇಂಟೆನ್ಷನ್ ಒಂದೇ, ಇಲ್ಲಿಂದ 100 ಕಿಲೋಮೀಟರ್ ಟ್ರಾವೆಲ್ ಮಾಡ್ತಾ ಇದ್ರು. ಪ್ರತಿ ದಿನಾನು ಬೆಂಗಳೂರು ಅಂತ ಇದ್ರು. ಕಷ್ಟಪಟ್ಟು ಮಾಡಿದ್ರೆ ಫಲಿತ ಇಲ್ಲೇ ಸಿಕ್ಬಿಟ್ಟಿದೆ ಬ್ರೋ, ಬೇರೆ ಎಲ್ಲಿ ಹೋಗೋಂಗಿಲ್ಲ. ಸಾವಿರಾರು ಜನ ಬಂದಿದ್ದಾರೆ. ನೀವು ಇನ್ನೊಂದು ನಿನ್ನೆ ನೈಟ್ ಸ್ಟಾಕ್ ಖಾಲಿ ಆಯ್ತು, ಮತ್ತೆ ಬೆಳಗ್ಗೆ ರೀಸ್ಟಾಕ್ ಮಾಡಿಸಿ ಮತ್ತೆ ಮಾಡಿಸಿದೀವಿ. ಖುಷಿ ಆಯ್ತು. ಬೆಂಗಳೂರಲ್ಲಿ ಜನ ಸಪೋರ್ಟ್ ಮಾಡ್ತಾ ಇದಾರಾ? ಸಿಕ್ಕಾಪಟ್ಟೆ ಬ್ರೋ, ಭಯಾನಕ ಸಪೋರ್ಟ್. ಮಂಜನ್ ಕೇಳ್ತಾ ಏನ್ ಹೇಳ್ತೀರಾ ನೀವು? ನೋಡ್ಬೋದು ನೀವು, ನಾನು ಅಷ್ಟು ಕೊಡ್ತೀನಿ ಇಷ್ಟು ಕೊಡ್ತೀನಿ ಅನ್ನೋರ್ಗೆಲ್ಲ ಒಂದೇ ಮಾತು. ನೋಡ್ರಿ ಇಲ್ಲಿ ಅರುಣ್ ಬ್ರೋ ಎಷ್ಟು ಕೊಟ್ಟವ್ರಂತ ನೋಡ್ಬೋದು. ಬೆಂಗಳೂರಲ್ಲೇ ಅಷ್ಟೊಂದು ಬಾಗೇಪಲ್ಲಿ ಅಲ್ಲಿ ಇಲ್ಲಿ ಬ್ರಾಂಚ್ ಮಾಡಿದಾಗ ಅಷ್ಟೊಂದು ಕ್ರೌಡ್ನ ನೋಡಿದ್ದೀರಾ. ಆದರೆ ಇವಾಗ ಬೆಂಗಳೂರಲ್ಲಿ ಕೊಡ್ತವ್ರೆ. ನಾವು ಹೇಳ್ಬೋದು ಅಷ್ಟು ಕೊಡ್ತೀನಿ ಇಷ್ಟು ಕೊಡ್ತೀನಿ ಅಂತ. ಜನ ಬಂದು ಇಷ್ಟು ಜನ ನಮ್ಗೆ ಕೊಡ್ತವ್ರೆ, ಪ್ರೀತಿ ಸಾಕು ಅರುಣ್ ಬ್ರೋಗೆ. ಅರುಣ್ ಬ್ರೋ ಏನಂತ ಅರುಣ್ ಬ್ರೋ ಪ್ರೀತಿ ಕೊಡ್ತಾರ. ಅರುಣ್ ಅಡ್ಡ ಫ್ಯಾನ್ಸ್ಗಳು ಗೊತ್ತಾಯ್ತು ಬ್ರೋ. ಅರುಣ್ ಅಡ್ಡ ಬಗ್ಗೆ ಮಾತಾಡೋಕ್ಕೆ ಯಾರ ಕೈಲೂ ಆಗಲ್ಲ, ಅದು ಬ್ರ್ಯಾಂಡ್ ಆಗಿಬಿಡುತ್ತೆ ಬ್ರೋ. ಬ್ರ್ಯಾಂಡ್ ಬಗ್ಗೆ ಒಂದೇ 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 ಬ್ರ್ಯಾಂಡ್. ಅದು ಯಾವುದಂದ್ರೆ ಅರುಣ್ ಅಂದ್ರೆ ಅರುಣ್, ನಮ್ಮ ಅರುಣ್ ಅಡ್ಡ ಬಗ್ಗೆ ಮಾತಾಡಿದ್ರೆ ಅರುಣ್ ಬ್ರೋ ಬಗ್ಗೆ ಮಾತಾಡಿದ್ರೆ, ಅರುಣ್ ಅಡ್ಡ ಬಗ್ಗೆ ಮಾತಾಡಿದ್ರೆ ಖಾಲಿ ಆಗೋಯ್ತೀನಿ. ಜಾಸ್ತಿ ಜನ ನನಗೆ ಕ್ರೌಡ್ ನೋಡಿದ್ರೆ ಏನಾಗೋಯ್ತೀನಿ ಅಲ್ಲಿ ಕಮೆಂಟ್ ದರ ಕಾಪಾಡ್ತೀನಿ. ಜಾಸ್ತಿ ಶೇಕ್ ಮಾಡಿದ್ರೆ ಎತ್ಕೊಂಡ್ರೆ ಸ್ಟಂಪು, ಎತ್ಕೊಂಡ್ರೆ ಕತೆ ಆಂಜನೇಯ ಆಯ್ತೀನಿ. ಕೊಡ್ತಾ ಇದ್ರೆ ಶಾರ್ಟು ಥ್ಯಾಂಕ್ ಯು ಸೊ ಮಚ್. ಬನ್ನಿ ಇದೇ ಥರ ಸಪೋರ್ಟ್ ಮಾಡ್ತಾರೆ ಅರುಣ್ ಅಡ್ಡ, ಇನ್ನೂ ಎತ್ತರ ಮಟ್ಟಿಗೆ ಹೋಗ್ಲಿ ಅಂತ ನಾನು ಕೇಳ್ಕೊಂಡು